ಉಡುಪಿ ಜಿಲ್ಲೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮನಕ್ಕೆ ಈಗಾಗಲೇ ಎಲ್ಲ ತಯಾರಿಗಳು ಕೂಡ ನಡೀತಾ ಇದೆ. ಬನ್ನಂಜೆಯಿಂದ ಕಳಸಂಕ ತನಕ ಈ ಒಂದು ರೋಡ್ ಶೋ ಕೂಡ ನಡೀಲಿಕ್ಕಿದೆ. 3 ಪಾಯಿಂಟ್ನಲ್ಲಿ ಅನೇಕ ಈ ತುಳುನಾಡಿಗೆ ಅಥವಾ ಇನ್ನಿತರ ಇಲ್ಲಿನ ಕರಾವಳಿ ಕಲ್ಚರ್ಗೆ ಸಂಬಂಧಪಟ್ಟಂತಹ ಅನೇಕ ವೈವಿಧ್ಯಮಯ ನೃತ್ಯಗಳು ಕೂಡ ಈ ಭಾಗದಲ್ಲಿ ರೋಡ್ ಶೋ ಮುಖಾಂತರವಾಗಿ, ಅಂದರೆ ನರೇಂದ್ರ ಮೋದಿಯವರು ಹಾದು ಹೋಗುವಂತಹ ರೋಡ್ ಶೋ ಮುಖಾಂತರವಾಗಿ ಅಲ್ಲಿ ಅನೇಕ ನೃತ್ಯ ಕಾರ್ಯಕ್ರಮಗಳು ಕೂಡ ಆಗಲಿಕ್ಕಿದೆ. ಈಗಾಗಲೇ ಇಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಅನೇಕ ಕಲಾವಿದರು ಬನ್ನಂಜೆಯ ಈ ಒಂದು ಪಾಯಿಂಟ್ ಏನಿದೆ ಇಲ್ಲಿ ಸ್ಟೇಜ್ನಲ್ಲಿ ನೃತ್ಯ ಕಾರ್ಯಕ್ರಮಗಳು, ಶ್ರೀಕೃಷ್ಣ ರಾಧೆಯ ವೇಷಗಳು, ಅನೇಕ ವೇಷಗಳು ಕೂಡ ಈಗ ತಯಾರಾಗ್ತಿದೆ. ಅವರ ಹತ್ರ ಮಾತಾಡ್ಸ್ಕೊಂಡು ಹೋಗೋಣ. ಅಂದರೆ ನರೇಂದ್ರ ಮೋದಿಯವರು ಬಂದಂತಹ ಸಂದರ್ಭದಲ್ಲಿ ಅವರ ಎದುರುಗಡೆ ಸ್ಟೇಜ್ನಲ್ಲಿ ಈ ಒಂದು ನೃತ್ಯ ಕಾರ್ಯಕ್ರಮಗಳು ಕೂಡ, ಅಂದರೆ ಈ ಮಕ್ಕಳು ಪುಟಾಣಿ ಮಕ್ಕಳು ಆಗಿರ್ಬೋದು ಮತ್ತು ಇನ್ನಿತರ ಕಲಾವಿದರು ಕೂಡ ಈ ಒಂದು ರೋಡ್ ಶೋ ಮೂಲಕ ಒಂದು ಭಾಗವಹಿಸಲಿಕ್ಕಿರುವಂಥದ್ದು. ಇವತ್ತು ಯಾವ ಡ್ಯಾನ್ಸ್ ಮಾಡ್ತಿದ್ದೀರಿ? ನರೇಂದ್ರ ಮೋದಿ ಅವರ ಎದುರುಗಡೆ ಡ್ಯಾನ್ಸ್ ಮಾಡ್ತಿದ್ದೀರಿ, ಎಷ್ಟು ಖುಷಿ ಆಗ್ತಿದೆ? ನಾವು ಭರತನಾಟ್ಯ ಮಾಡ್ತಿದ್ದೇವೆ. ತುಂಬ ಖುಷಿ ಆಗ್ತದೆ PM ನರೇಂದ್ರ ಮೋದಿ ಅವರ ಮುಂದೆ ಮಾಡಲಿಕ್ಕೆ. ಈಗ ಇವತ್ತು ಎಷ್ಟು ಗಂಟೆ ಪರ್ಫಾರ್ಮೆನ್ಸ್ ಇರುವಂಥದ್ದು ನಿಮ್ಮದು? ನನಗೆ ಎಂತ ಗೊತ್ತಿಲ್ಲ. ಇಲ್ಲಿ 8:30 ಆಗಿದ್ದೇನೆ. ಬರಲಿಕ್ಕೆ ಹೇಳಿದ್ರು ಬಂದೆ. ಈಗ ಸ್ಟೇಜಿಗೆ ಎಲ್ಲರೂ ಪ್ರೆಪ್ ಆದಮೇಲೆ ಹೋಗ್ತೇವೆ. PM ನರೇಂದ್ರ ಮೋದಿ ಅವರ ನೋಡಿದ್ದೀರಾ ಡೈರೆಕ್ಟಾಗಿ ಇಷ್ಟವರೆಗೆ? ಇಲ್ಲ. ಇವತ್ತು ನೋಡ್ತೀರಿ, ಎಷ್ಟು ಖುಷಿ ಆಗ್ತಿದೆ ನಿಮಗೆ? ತುಂಬ ಖುಷಿ ಆಗ್ತದೆ. ನಾನು ಇಲ್ಲಿ ತನಕ ನೋಡಲಿಲ್ಲ, ಬರೀ ಟಿವಿಯಲ್ಲೇ ನೋಡಿದ್ದೇನೆ. ಫಸ್ಟ್ ಟೈಮ್ ನೋಡಿದ್ದು ನಾನು PM ನರೇಂದ್ರ ಮೋದಿ. ತುಂಬ ಖುಷಿ ಆಗ್ತದೆ ಮತ್ತು ಕ್ಯೂರಿಯಾಸಿಟಿಯಲ್ಲಿದ್ದೇನೆ. ನಿಮ್ದು ಯಾವುದು ವೇಷ ಇವತ್ತು ನೀವು ಮಾಡಿದ್ದು? ಕೃಷ್ಣ ವೇಷ. ಹೆಸರೆಂತ? ಸನ್ನಿಧಿ. ಅನೇಕ ಕಲಾವಿದರು, ಹೀಗೆ ಪುಟಾಣಿ ಮಕ್ಕಳು ಸೇರಿದಂತೆ ಅನೇಕ ಕಲಾವಿದರು ಕೂಡ ಇರುವಂಥದ್ದು. ನಾವು ಪ್ರತಿಯೊಬ್ಬರ ಹತ್ರ ಕೂಡ ಮಾತಾಡ್ಸ್ಕೊಂಡು ಹೋಗ್ತೇವೆ. ಇವತ್ತು ನರೇಂದ್ರ ಮೋದಿ ಅವರು ಬಂದ ಸಂದರ್ಭದಲ್ಲಿ ಬನ್ನಂಜೆ ಸರ್ಕಲ್ನಲ್ಲಿ ಇವತ್ತು ಒಂದು ನೃತ್ಯ ಪ್ರದರ್ಶನವನ್ನು ಕೂಡ ಮಾಡಲಿಕ್ಕಿದ್ದೀರಿ, ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿ ಆಗ್ತಿದೆ. ಈಗ ಏನೆಲ್ಲ ನೃತ್ಯ ಪ್ರೋಗ್ರಾಮ್ ಇದೆ, ಎಷ್ಟು ಹೊತ್ತಿದೆ ನಿಮ್ಮದು ಕಾರ್ಯಕ್ರಮ? 10 ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಿದೆ. ನಮ್ಮದು ರಾಧಾಕೃಷ್ಣ ಡ್ಯಾನ್ಸ್ ಕಾನ್ಸರ್ಟ್ ಮಾಡ್ತಾ ಇದ್ದೇವೆ. ಈಗ ನರೇಂದ್ರ ಮೋದಿ ಅವರನ್ನು ಒಂದು ಡೈರೆಕ್ಟಾಗಿ ನೋಡುವಂಥ ಅವಕಾಶ, ಅದರ ಜೊತೆಗೆ ಅವರ ಎದುರು ನೃತ್ಯ ಮಾಡುವಂಥ ಅವಕಾಶ ಸಿಕ್ಕಿದೆ ನಿಮಗೆ, ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿ ಆಗ್ತಿದೆ. ಎಲ್ಲರಿಗೂ ಆ ಥರ ಅಪರ್ಚುನಿಟಿ ಸಿಗೋದಿಲ್ಲ. ಸೊ ನಾವು ಸಿಕ್ಕ ಅಪರ್ಚುನಿಟಿಯನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಿದ್ದೇವೆ ಅಷ್ಟೇ. ಎಷ್ಟೊತ್ತಿಗೆ ಕರೆಕ್ಟಾಗಿ ರೆಡಿ ಆಗಬೇಕು ನಿಮಗೆ? ಎಷ್ಟೊತ್ತಿಗೆ ಹೋಗ್ಲಿಕ್ಕಿದೆ ಅಲ್ಲಿಗೆ? ಕರೆಕ್ಟ್ ಟೈಮ್ ಗೊತ್ತಿಲ್ಲ. 10-10:30 ಹೊತ್ತಿಗೆ ಸ್ಟಾರ್ಟ್ ಆಗ್ತದೆ. ನರೇಂದ್ರ ಮೋದಿ ಅವರನ್ನು ಡೈರೆಕ್ಟಾಗಿ ನೋಡುವಂಥ ಅವಕಾಶ ನಿಮಗೆ ಈ ಮೂಲಕ ಸಿಗ್ತಾ ಇದೆ, ಎಷ್ಟು ಖುಷಿ ಆಗ್ತದೆ? ತುಂಬ ಖುಷಿ ಆಗ್ತದೆ. ಯಾವ ವಿಷಯ ಮಾಡ್ತಿದ್ದೀರಿ ನೀವು? ನಾನು ಕೃಷ್ಣ. ಈಗ ಮೋದಿ ಅವರನ್ನು ಡೈರೆಕ್ಟಾಗಿ ನೋಡುವಂಥ ಅವಕಾಶ ನಿಮಗೆ ಸಿಕ್ಕಿದೆ, ಎಷ್ಟು ಖುಷಿ ಆಗ್ತಿದೆ ನಿಮಗೆ? ನನಗೆ ತುಂಬ ಖುಷಿ ಆಗ್ತದೆ. ನಮಗೆ ಯಾವ ಒಂದು ಸಹ ಪಾಸ್ ಸಿಕ್ಕಲಿಲ್ಲ ಮೋದಿಯವರ ನೋಡಲಿಕ್ಕೆ. ಸೊ ನಾನು ಕೃಷ್ಣನಂತ ಪ್ರೇ ಮಾಡಿದ್ದೆ, ನನಗೊಂದು ಪಾಸ್ ಸಿಕ್ಕಿ ಎಂತಾದರೂ ಹೋಗಿ ನೋಡೋ ಹಾಗೆ. ಬಟ್ ನನಗೆ ಡೈರೆಕ್ಟ್ ಅವರ ಮುಂದೆ ನೃತ್ಯ ಮಾಡೋದು ಸಿಕ್ಕಿದಂದರೆ ನನಗೆ ಫಸ್ಟ್ ಟೈಮ್ ಮೋದಿಯನ್ನು ನಾನು ಟಿವಿಯಲ್ಲಿ ನೋಡ್ತಿದ್ದೆ. ಅದೀಗ ರಿಯಲ್ ಲೈಫಲ್ಲಿ ನೋಡೋದು ಹೇಗೆ ಎಕ್ಸ್ಪೀರಿಯನ್ಸ್ ಅಂತ ಗೊತ್ತಿಲ್ಲ. ಈಗ ಫಸ್ಟ್ ಟೈಮ್ ನೋಡ್ತಿರೋದು ಮೋದಿಯನ್ನು ಡೈರೆಕ್ಟಾಗಿ, ತುಂಬ ಖುಷಿ ಆಗ್ತಿದೆ? ಹಾಂ, ಹ್ಯಾಪಿ ಆಗಿದ್ದೀರಿ? ಹಾಂ. ಎಷ್ಟೊತ್ತಿಗೆ ರೆಡಿ ಆಗಲಿಕ್ಕೆ ಹೇಳಿದರೆ? ಎಂತೆಲ್ಲ ಪ್ರೋಗ್ರಾಮ್ ಇದೆ ನಿಮ್ಮದು ಇವತ್ತು? ಏನು ಡ್ಯಾನ್ಸ್ ಮಾಡ್ತೀರಾ ಮೋದಿ ಅವರ ಎದುರುಗಡೆ? ನಾನು ಮತ್ತು ನನ್ನ ಫ್ರೆಂಡ್ ಸನ್ನಿಧಿ ಅಂತ ನಾವು ಕೃಷ್ಣನ ವೇಷ ಮಾಡೋ ಸೈಡಲ್ಲಿ ನಿಲ್ಲೋದು. ಮತ್ತು ಬೇರೆಯವರ ನೃತ್ಯ ಸಾಂಗ್ ನನಗೆ ಗೊತ್ತಿಲ್ಲ. ಅವರದೆಲ್ಲ ಅಕ್ಕನವರದೆಲ್ಲ ರಾಧಾಕೃಷ್ಣ ಅದೆಲ್ಲ ಸಾಂಗ್ ಉಂಟು. ಥ್ಯಾಂಕ್ ಯು. ನಿಮ್ಮ ಹೆಸರು? ಪರ್ಣಿಕಾ. ಇವಿಷ್ಟು ಈಗ ಬನ್ನಂಜೆ ವೃತ್ತದ ಎದುರುಗಡೆ ಎಲ್ಲ ನೃತ್ಯ ಕಲಾವಿದರು, ಪುಟಾಣಿ ಮಕ್ಕಳು ಮೋದಿ ಎದುರುಗಡೆ ನಾವು ನೃತ್ಯ ಮಾಡ್ತೇವೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ಸಂಭ್ರಮದಿಂದ, ಈ ಸಡಗರದಿಂದ ಇಡೀ ಉಡುಪಿ ಜಿಲ್ಲೆ ಕಾತುರದಿಂದ ಕಾಯ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇವತ್ತು ಇಡೀ ಉಡುಪಿಯ ವಾತಾವರಣ ಮೋದಿಯ ಬರುವಿಕೆಗೆ ಕಾತುರದಿಂದ ಕಾಯುತ್ತಿರುವಂಥದ್ದಂತೂ ಸತ್ಯವಾಗಿದೆ. ಕ್ಯಾಮರಾ ಪರ್ಸನ್ ರಮಾನಂದ್ ಜೊತೆ ಆದಿತ್ಯ ದೊಂಡೋಲೆ, ಗ್ಯಾರಂಟಿ ನ್ಯೂಸ್, ಉಡುಪಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.